मैं जो बना रहा हूँ वो इतिहास है। ನಮಸ್ಕಾರ. ಆಲಿಯಾ ಭಟ್ ಸ್ಟಾರಿಂಗು ಆಲ್ಫಾ ಮೂವಿ ದುರಂಧರ್ ಫಿಲ್ಮ್ಗೆ ಕಾಂಪಿಟೇಷನ್ ಕೊಡುತ್ತಂದು ಭಾಳ ಜನ ಹೇಳ್ತಾ ಇದ್ರು. ಈ ಫಿಲಮ್ ಕಾಂಪಿಟೇಷನ್ ಕೊಡೋದೋಗ್ಲಿ, ಆ ರೇಸಲ್ಲೇ ಇಲ್ಲ ಅಂದು. ಈ ಫಿಲಮ್ಮು ಆರ್ಡಿನರಿ ಸ್ಟೋರಿ ಇದೆ. ಯಾರಾದರೂ ಹಾಲಿವುಡ್ ಫಿಲ್ಮು ಬ್ಲ್ಯಾಕ್ ವಿಡೋ ನೋಡಾದ್ಮೇಲೆ ಈ ಫಿಲ್ಮ್ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕಾಪಿ ಮಾಡಿದ್ದಾರೆ ಈ ಫಿಲ್ಮ್ ಅಲ್ಲಿ ಅಂದು. ಈ ಅಲ್ಫಾ ಮೂವಿ ಆನ್ಲೈನ್ ಸ್ಟೋರಿ ಹೇಳ್ಬೇಕಂದ್ರೆ, ಬಾಬಿ ದೇವಲ್ ಇಲ್ಲೀಗಲ್ ಆಗಿ ಒಂದು ಸೂಪರ್ ಸೋಲ್ಜರ್ ಮಾಡುವ ಒಂದು ಪ್ರೋಗ್ರಾಮ್ ರನ್ ಮಾಡ್ತಾ ಇರ್ತಾನೆ. ಅದನ್ನು ಅನಿಲ್ ಕಪೂರ್ ಸ್ಟಾಪ್ ಮಾಡಿಸ್ಮೇಲೆ ಅದಕ್ಕೆ ಬಾಬಿ ದೇವಲ್ ಅನಿಲ್ ಕಪೂರ್ ಮಗಳನ್ನೇ ಆ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡ್ಕೊತಾನೆ. ಆಮೇಲೆ ಆಲ್ಫಾ ಆಗಿ ಕ್ರಿಯೇಟ್ ಮಾಡ್ತಾನೆ. सीता बुलावेंगे. ಫಿಲ್ಮ್ ಆಕ್ಟರ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ, ಆಲಿಯಾ ಭಟ್ ಈ ರೋಲ್ಗೆ ಸೂಟೇ ಆಗ್ತಾ ಇಲ್ಲ. ಯಾಕಂದ್ರೆ ಆಲಿಯಾ ಭಟ್ ಭಯಂಕರ ಸಣ್ಣ ಕಾಣ್ತಾ ಇದ್ದಾಳೆ, ಮತ್ತೆ ಹೈಟು ಚಿಕ್ಕದಿದೆ. ಆಕ್ಷನ್ ಮಾಡೋ ಮತ್ತಿಗೆ ನಿಮ್ಗೆ ಕನ್ವಿನ್ಸೇ ಅನ್ಸೋದಿಲ್ಲ ಈ ತರಾನು ಆಕ್ಷನ್ ಮಾಡ್ಬೋದಾ ಇವಳು ಅಂದು. ಆದ್ರೂ ಬಹಳಷ್ಟು ಟ್ರೈ ಮಾಡಿದಾಳೆ. ಓಕೆ ಆಗುತ್ತೆ. ಶರ್ವರಿ ಅವಳು ಸೆಕೆಂಡ್ ಹಾಫ್ ಇಂದಾನೆ ಸ್ಟಾರ್ಟ್ ಆಗ್ಬೋದು ಅವಳದು ಆಕ್ಟಿಂಗು. ಪರವಾಗಿಲ್ಲ, ಅವಳು ಟ್ರೈ ಮಾಡಿದಾಳೆ. ಕಂಪೇರ್ ಟು ಆಲಿಯಾ ಅವಳ ಆಕ್ಷನ್ ನಿಮಗೆ ಕಂಫರ್ಟ್ ಅನ್ಸುತ್ತೆ ನೋಡೋ ಮತ್ತಿಗೆ. ಮತ್ತೆ ಬಾಬಿ ದೇವಲ್ ವರ್ಸ್ಟ್ ಆಕ್ಟಿಂಗ್ ಮಾಡಿದಾರೆ ಇದರಲ್ಲಿ. ಆಕ್ಸೆಂಟು ಬಂದಿಲ್ಲ, ಕರೆಕ್ಟ್ ಆಗಿ ಹಿಂದಿನೂ ಮಾತಾಡಿಲ್ಲ, ಈ ಕಡೆ ಹರಿಯಾಣಿನೂ ಮಾತಾಡಿಲ್ಲ. ಮಿಕ್ಸ್ ಆಗಿ ಒಂಥರ ಆಕ್ಟಿಂಗ್ ಮಾಡಕ್ ಹೋಗಿದ್ದಾನೆ, ಅದು ಸರಿ ಬಂದಿಲ್ಲ ಇದರಲ್ಲಿ. ಅನಿಲ್ ಕಪೂರ್ ಆಕ್ಟಿಂಗು ಓಕೆ ಇದೆ, ಯಾಕಂದ್ರೆ ಭಯಂಕರ ಚಿಕ್ಕ ರೋಲ್ ಇದೆ. ಗೆಸ್ಟ್ ಅಪಿಯರೆನ್ಸ್ ಅಂದ್ರೆ ಅನ್ಬೋದು ಆ ರೋಲ್ ಅನ್ನು. ರಿತಿಕ್ ರೋಷನ್ ಕ್ಯಾಮಿಯೋ ರೋಲ್ ಇದೆ, ಅದನ್ನು ಇಲ್ಲಾಜಿಕಲ್ ಆಗಿ ಎಂಡ್ ಮಾಡಿದಾರೆ ಅವ್ನ ರೋಲ್. ಈ ಫಿಲ್ಮ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. अल्फा प्रोग्राम उसका जुनून है और जो भी उसके रास्ते में आता है वो उसे मार. ಈ ಫಿಲ್ಮ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ, VFX ಮತ್ತೆ ಆಕ್ಷನ್ ಬ್ಲಾಕ್ ಇದೆ ಅಲ್ವಾ, ಚೆನ್ನಾಗಿದೆ. ಕಂಪೇರ್ ಟು ಹಳೆ ಸ್ಪೈ ಯೂನಿವರ್ಸ್ ಇದೆಯಲ್ಲ ಇವ್ರದ್ದು, ಯಶ್ರಾಜ್ದು, ಏಕ್ತಾ ಟೈಗರು, ಪಠಾನು, ವಾರ್ 2 ಅವು ಎಲ್ಲ ಫಿಲ್ಮಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಚೆನ್ನಾಗಿದೆ. ದುರಂಧರ್ ಫಿಲ್ಮ್ ನೋಡಿ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡಿದ್ದಾರೆ. ಅದರ ಸ್ಟೋರಿ ಲೈನ್ ಇಷ್ಟೊಂದು ವೀಕ್ ಇದೆಯಲ್ಲ, ಆಕ್ಷನ್ ಬ್ಲಾಕ್ಗಳು ಅಷ್ಟೊಂದು ನಿಮಗೆ ಎಫೆಕ್ಟಿವ್ ಅನ್ಸೋದಿಲ್ಲ ನೋಡೋ ಮತ್ತಿಗೆ. ಮತ್ತೆ ಡೈರೆಕ್ಟರ್ ಬಗ್ಗೆ ಮಾತಾಡ್ಬೇಕಂದ್ರೆ, ಇದರಲ್ಲಿ ನಾರ್ಮಲ್ ಆಗಿ ಕೆಲಸ ಇದೆ. ಓವರ್ ಆಲ್ ನನ್ನ ಒಪಿನಿಯನ್ ಪ್ರಕಾರ ಅಲ್ಫಾ ಮೂವಿ ರೇಟಿಂಗ್ ಬಂದು 5/3 ಸ್ಟಾರ್. ಈ ಫಿಲ್ಮ್ಗೆ ಎಷ್ಟು ಬಜೆಟ್ ಹಾಕಿದಾರಲ್ವಾ ಅಷ್ಟು ರಿಟರ್ನ್ ಆಗುತ್ತೆ. ಆ ಕಡೆ ಪ್ರಾಫಿಟ್ ಇಲ್ಲ, ಈ ಕಡೆ ಲಾಸ್ ಇಲ್ಲ. ಆದ್ರೆ ಸೌತ್ ಅಲ್ಲಿ ಈ ಫಿಲ್ಮು ಬಿಸ್ನೆಸ್ ಮಾಡಲ್ಲ. ಆಲ್ಮೋಸ್ಟ್ ಮಂಡೇ ಟ್ಯೂಸ್ಡೇ ವರೆಗೂ ಶೋ ಕಮ್ಮಿ ಆಗಿ ನೆಕ್ಸ್ಟ್ ವೀಕ್ ಅಲ್ಲಿ ಸೌತ್ ಅಲ್ಲಿ ಫಿಲ್ಮೇ ಕಾಣೋದಿಲ್ಲ.